ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ನೌಕರರು ಮತ್ತು ಅಕ್ಷರ ದಾಸೋಹ ಸಿಬ್ಬಂದಿಗಳು ಹುಬ್ಬಳ್ಳಿಯಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭಿಸಿದ್ದು, ಇಂದು ಎರಡನೇ ದಿನವೂ ಪಾಲಿಕೆಯ ಆವರಣದಲ್ಲಿ ಮತ್ತು ಚಿಟ್ಟಗುಪ್ಪಿ ಉದ್ಯಾನವನದಲ್ಲೇ ಸಾವಿರಾರು ಮಹಿಳೆಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ವಿದ್ಯಾರ್ಥಿಗಳ ಹಸಿವು ನೀಗಿಸುವವರು, ಗರ್ಭಿಣಿಯರ ಆರೈಕೆ ಮಾಡುವ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ಈ ಪರಿಸ್ಥಿತಿ ಆಡಳಿತದ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಅನಿರ್ದಿಷ್ಟಾವಧಿ ಹೋರಾಟ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತೇನೆ. ಅಂದ್ರೆ ಅವರ ಪ್ರಮುಖ ಬೇಡಿಕೆಗಳು ಏನಂತ ಹೇಳಿ ಅವ್ರ ಬಾಯಿಂದಾನೆ ಕೇಳೋಣ. ಅಮ್ಮ, ತಮ್ಮ ಹೆಸರು? ದುರ್ಗಮ್ಮ ಹೊಸ್ಕೇರ್ ಅಂತೇಳಿ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂಗನವಾಡಿ ನೌಕರ ಸಂಘಟನೆ ತಾಲೂಕು ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಸರ್. ಈಗಾಗಲೇ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಒಂದು ಸಂಸದರ ಮನೆ ಮುಂದೆ ಹೋರಾಟ ಮಾಡಬೇಕಂತೇಳಿ ನಮ್ಮ ರಾಜ್ಯ ಸಮಿತಿ ಕರೆ ಇತ್ತು. ಆದರೆ ಅಂಗನವಾಡಿ ನೌಕರರು ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾ ಇದೆ ಇದು ಸ್ಕೀಮ್ ನಮ್ಮದು ಅಂತೇಳಿ. ಆದರೆ ಆ ಸ್ಕೀಮಿಗೆ ಕೊಡ್ತಕ್ಕಂಥ ಅನುದಾನವನ್ನು ಕೂಡ ಕೊಡ್ತಾ ಇಲ್ಲ. ಹಾಗೆಯೇ ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟ ನೌಕರರಿಗೆ ಬಹಳವನ್ನು ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಅದರ ವಿರೋಧವಾಗಿ ನಾವು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನೌಕರರು ನಾವು ಹೋರಾಟಕ್ಕೆ ಬಂದಿದ್ದೀವಿ. ಅವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಆ ಬೇಡಿಕೆಗಳ ಸ್ಪಂದಿಸೋವರೆಗೂ ನಾವು ಕೂಡ ಹೋರಾಟವನ್ನು ಸ್ಥಗಿತ ಮಾಡಲ್ಲ, ಈ ಹೋರಾಟವನ್ನು ಮುಂದೂಡ್ತೀವಿ ಅಂತೇಳಿ ಈ ಒಂದು ಹುಬ್ಬಳ್ಳಿಯಲ್ಲಿ ನಡ್ತಕ್ಕಂಥ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯ ಪರವಾಗಿ ನಾವೆಲ್ಲ ಈ ಮನವಿಯನ್ನು. ಇನ್ನೊಂದು ಪ್ರಮುಖ ವಿಚಾರ, ಕೇಂದ್ರ ಸಚಿವರ ಆಫೀಸ್ ಎದುರುಗಡೆನೆ ಯಾಕೆ ತಾವು ಹೋರಾಟ ಅಂತ ಅಂದರೆ ಸರ್, ಈಗ ನಾವು ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಒತ್ತಡ ಏರ್ತಿದ್ವಿ. ಆದರೆ ಅವರು ರಾಜ್ಯ ಸರ್ಕಾರದವರು ಬರೀ ನಮ್ಮ ಮೇಲೆ ಒತ್ತಡ ಏರೋದಲ್ಲ, ಕೇಂದ್ರ ಸಚಿವರ ಮೇಲೆ ಒತ್ತಡ ಏರಿ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡ್ಬೋದು ಅಂತ ಹೇಳಿದಕ್ಕಾಗಿಯೇ ಇವತ್ತು ನಾವು ಕೇಂದ್ರ ಸಂಸದರ ಮನೆ ಮುಂದೆ ಮಾಡಬೇಕಂತೇಳಿ ಇವತ್ತು ಕೇಂದ್ರ ಸಂಸದರ ಮನೆ ಹತ್ರ ಕಚೇರಿ ಹತ್ರ ಬಂದಿದ್ದೀವಿ. ಅವರು ಕೂಡ ನಾಳೆ ನಡೀತಕ್ಕಂಥ ಬಜೆಟ್ ಇರ್ಬೋದು, ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ಅಂಗನವಾಡಿ ತಾಯಂದಿರ ಬಗ್ಗೆ, ಬಿಸಿ ಊಟದ ತಾಯಂದಿರ ಬಗ್ಗೆ ಅವ್ರು ಏನಾದರೂ ಧ್ವನಿ ಎತ್ತಲಿಲ್ಲ ಅಂದರೆ ಮುಂದಿನ ನಮ್ಮದು ಉಗ್ರವಾದ ಹೋರಾಟವನ್ನು, ಅವರ ಒಂದು ಕಚೇರಿ ಇರ್ಬೋದು, ಅವ್ರ ಮನೆ ಮುಂದೆ ಇರ್ಬೋದು, ನಾವು ಮುಂದಿನ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್. ಕಾಮ್ರೇಡ್, ನಾವು ಹಾವೇರಿ ಡಿಸ್ಟಿಕ್ಕು ಹಾನಗಲ್ ತಾಲೂಕಾ ಕಾರ್ಯದರ್ಶಿ ಸಿದ್ದಮ್ಮ ಚೌಟಿ ಅಂತ ಹೇಳ್ಬಿಟ್ಟು, ನಾವು ಪ್ರತಿಯೊಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ಎಲ್ಲ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಸುಮಾರು 1975ರಿಂದ ನಮ್ಮ ICDS ಜಾರಿಯಾಗಿದೆ. 50 ವರ್ಷದಿಂದ ನಾವು ದುಡ್ತಾನೆ ಬಂದರೂ ಸಹಿತ ನಮಗೆ ICDS ಅನ್ನು ಕಾಯಂಗೊಳಿಸ್ತಾ ಇಲ್ಲ. ನಮಗೆ ICDS ಕಾಯಂ ಆಗಬೇಕು. ICDSನಲ್ಲಿ ದುಡಿಯುವಂಥ ನಮ್ಮೆಲ್ಲ ಅಂಗನವಾಡಿ ನೌಕರರು ಕಾಯಂ ಆಗಬೇಕು. ಕನಿಷ್ಠ ವೇತನ ಜಾರಿ ಆಗಬೇಕು. FRSನಿಂದ ನಮಗೆ ಶಾಲಾ ಪೂರ್ವ ಶಿಕ್ಷಣ ಕೊಡೋದಕ್ಕೆ ಭಾಳ ಕಷ್ಟ ಆಗ್ತೈತಿ. ಆ ಒಂದು FRSನ್ನು ರದ್ದತಿ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ, ನಮಗೆ BLO ಕೆಲಸಗಳಂದ್ರೆ ಇತರ ಕಾರ್ಯಗಳನ್ನು ಕೊಟ್ಟು ನಮ್ಮ ಎಲ್ಲ ಕೆಲಸಗಳಿಗೂ ಸಹಿತ ಅಡೆತಡೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಕೆಲಸಗಳಿಂದ ನಮ್ಮ ಮುಕ್ತಿಗೊಳಿಸಿದರೆ ನಾವು ಶಾಲಾ ಪೂರ್ವ ಶಿಕ್ಷಣ ಕೊಡೋದ್ರಲ್ಲಿ ಯಶಸ್ವಿ ಆಗ್ತೀವಿ. ಅದರಿಂದ ದಯವಿಟ್ಟು ನಮ್ಮನ್ನೆಲ್ಲ 3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಪರಿಗಣಿಸಬೇಕು ಅಂತೇಳಿ. ಅದು ಒಂದಲ್ಲದೆ ಈಗ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಡೆದಿದೆ. ಕಾರಣ ಏನಪ್ಪ ಅಂದರೆ, 2018ರಿಂದ ನಮಗೆ ನಯಾ ಪೈಸೆ ಗೌರವಧನ ಹೆಚ್ಚಳ ಮಾಡಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಮಾಡ್ತಾ ಇದ್ದೀವಿ. ಅವರು ಬಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ಬಂದ್ ಮಾಡೋದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಪ್ರಮುಖ ಕಾರ್ಯಕರ್ತರು ಬೇಡಿಕೆ ಎಲ್ಲರದು ಒಂದೇ, ಅಂದರೆ ನಮ್ಮ ಹೋರಾಟ ಕೊನೆಗೊಳ್ಳುವುದಿಲ್ಲ. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಬಂದು ನಮ್ಮ ವಿನಂತಿಯನ್ನು ಸ್ವೀಕಾರ ಮಾಡುವವರೆಗೂ ಕೂಡ ನಮ್ಮ ಅನಿರ್ದಿಷ್ಟಾವಧಿ ಹೋರಾಟ ನಾವು ಮುಂದುವರಿಸ್ತೇವೆ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.